ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನನ್ನ ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ನಾನು ಇವತ್ತು ಎಕ್ಸಿಬಿಷನಿಗೆ ಬಂದಿದ್ವಿ. ನೈಟ್ ವಿಡಿಯೋ ಇದು ಆ್ಯಕ್ಚುಲಿ. ಆವಾಗಲೇ ಒಂದು ವ್ಲಾಗ್ ಮಾಡಬೇಡ ಅಂತೇಳ್ಬಿಟ್ಟು ಬಂದಿದ್ದೀವಿ. ನೋಡಿ, ಇದು ಬುಕ್ಕಿಂಗ್ ಕೌಂಟರು. ನಾವು ಏನೇ ತಗೊಂಡು ಒಳಗಡೆ ಹೋಗಬೇಕು ಅಂದ್ರೂ 70 ರುಪೀಸ್, ಒಬ್ಬೊಬ್ಬರಿಗೆ 70 ರುಪೀಸ್ ಅಂತ ಹೇಳಿ ತಗೊಂಡು ನಾನು, ನನ್ನ ಮಗ, ನಮ್ಮ ಹಸ್ಬೆಂಡ್ 3 ಜನ ಬಂದಿದ್ವಿ. ಡೈಲಿ ಏನು ಮಕ್ಕಳಿಗೆ ಒಂದು ಪಾರ್ಕು ಇಲ್ಲ ಅಂದರೆ ಏನನ್ನಾದರೂ ಸಂಜೆ ಆಯಿತು ಅಂತಂದರೆ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಅಂತ ಹೇಳ್ತಾನೆ ಇರ್ತವೆ. ಎಲ್ಲೆಲ್ಲಿ ಕರ್ಕೊಂಡು ಹೋಗೋಣ ಹೇಳಿ, ನಮಗಂತೂ ತಲೆನೇ ಕೆಟ್ಟೋಗಿತ್ತು. ಹಂಗಾಗಿ ಇದೊಂದು ಎಕ್ಸಿಬಿಷನ್ ಒಂದಿತ್ತು. ಸದ್ಯ ನಮ್ಮ ಅದೃಷ್ಟಕ್ಕೆ ನಾವು ಎಕ್ಸಿಬಿಷನ್ಗೆ ಹಾಸನಾಂಬ ಜಾತ್ರೆಗೆ ಬಂದಿರಲಿಲ್ಲ. ಈ ಸತಿ ಹೇಗೋ ನನ್ನ ಮಗನ ಕೈಯಲ್ಲಿ ತಪ್ಪಿಸ್ಕೊಂಡ್ವಿ ಬೈಸ್ಕೊಳ್ಳೋದು. ಅವ್ನು ನಮ್ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲಿ ಈ ಥರ ಲೈಟಿಂಗ್ಸ್ ಎಲ್ಲ ಕಾಣಿಸುತ್ತೆ ಫ್ರೆಂಡ್ಸ್. ಹಾಗಾಗಿ ಅವನಿಗೆ ಒಂದು ಟೆರೆಸ್ ಮೇಲೆ ಹೋದ ತಕ್ಷಣ ಎಕ್ಸಿಬಿಷನ್ ಹಾಕಿರೋದು ಗೊತ್ತಾಗೇ ಬಿಡುತ್ತೆ. ಹಾಗಾಗಿ ಕರ್ಕೊಂಡೋಗಿ ಅಂತ ತುಂಬ ದಿವಸದಿಂದ ಹೇಳ್ತಾ ಇದ್ದ. ನಾವು ಹೋದ ತಕ್ಷಣ ನೋಡಿ, ಎಂಟ್ರಿ ಕೊಟ್ಟ ತಕ್ಷಣ ಸಿದ್ಧಗಂಗಾ ಮಠ ಗುರೂಜಿಗಳು ಮತ್ತು ಕುವೆಂಪು ಮತ್ತು ಆ ಕಡೆ ಬಂದರೆ ದ.ರಾ ಬೇಂದ್ರೆ, ಆ ಕಡೆ ಬಂದರೆ ಇನ್ನು ತುಂಬ ಮಹಾನ್ ವ್ಯಕ್ತಿಗಳೆಲ್ಲ ಫೋಟೋಸ್ಗಳೆಲ್ಲ ಹಾಕಿದರು. ನಮಗೆ ಈ ಥರ ಎಂಟ್ರಿ ಕೊಟ್ಟ ತಕ್ಷಣ ಇವ್ರುಗಳನ್ನ ನೋಡಿದ್ದೆ ನಮಗೆ ತುಂಬಾ ಖುಷಿಯಾಯಿತು. ನನಗೆ ನೋಡಿ, ಇಲ್ಲಿ ಬಂದರೆ ಯಾವುದೋ ದೊಡ್ಡದೊಂದು ಆರ್ಚ್ ಥರ ಮಾಡಿದ್ದಾರೆ. ಇದು ಏನಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಮಕ್ಳಿಗಂತೂ ಇಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಇಲ್ಲಂತೂ ನಾವು ಕೂಡ ಫೋಟೋನ ತೊಗೊಂಡ್ವಿ. ನನ್ನ ಮಗನ ಫೋಟೋಸು ಮತ್ತು ವೀಡಿಯೋಸ್ಗೆ ಬರೋದು ಸ್ವಲ್ಪ ಕಷ್ಟ. ಈ ಥರ ಏನಾದರೂ ಅವನಿಗೆ ಖುಷಿ ಅನ್ನಿಸ್ದಾಗ ಈ ರೀತಿ ಡ್ಯಾನ್ಸ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ಬರ್ತಾನೆ. ನೋಡಿ, ಇಲ್ಲೂ ಕೂಡ ಅವ್ನು ಡ್ಯಾನ್ಸ್ಗಳನ್ನ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ. ನೋಡಿ, ಈ ಕಡೆ ಬಂದರೆ ಇದು ಫಸ್ಟ್ ಟೈಮ್ ಈ ಥರ ಬರ್ಡ್ಸ್ಗಳನ್ನೆಲ್ಲ, ಮತ್ತು ಇಲ್ಲಿ ಯಾವ್ಯಾವ ಥರ ಪಕ್ಷಿಗಳು ಇಟ್ಟಿದ್ರು ಅಂದರೆ ವೆರೈಟಿ ಪಕ್ಷಿಗಳನ್ನೆಲ್ಲ ಇಟ್ಟಿದ್ರು. ಮತ್ತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆಲ್ಲ ನನ್ನ ಮಗ ನೋಡಿಬಿಟ್ಟು ತುಂಬಾ ಖುಷಿ ಪಡ್ತಾಯಿದ್ದ. ಇದನ್ನೆಲ್ಲ ನಾವು ಎಲ್ಲಿ ಅಂತಂದರೆ ದುಬಾರೆ ಫಾರೆಸ್ಟಲ್ಲಿ ಒಂದು ಸತಿ ಅಲ್ಲಿ ಪಕ್ಷಿಧಾಮ ಇದೆಯಲ್ಲ, ಅಲ್ಲಿ ಹೋಗಿ ನೋಡಿದ್ವಿ. ಈಗ ನಮ್ಮ ಹಾಸನಲ್ಲಿ ಇದೇ ಥರ ಒಂದು ಒಳ್ಳೆ ವೆರೈಟಿ ಟೈಪಲ್ಲಿ ಮಾಡಿದರು ಎಕ್ಸಿಬಿಷನ್ನು. ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ. ನೋಡಿ, ಎಲ್ಲ ಥರದ ಒಂದು ಏನೇನು ಮಕ್ಕಳು ಆಟಾಡಬಹುದು ಅದನ್ನು ಹಾಕಿದ್ರು, ದೊಡ್ಡವ್ರದ್ದು ಕೂಡ ಆಟಾಡೋವಂತಹ ಗೇಮ್ಸ್ಗಳನ್ನೆಲ್ಲ ಇಟ್ಟಿದ್ರು. ಅದರಲ್ಲಿ ನಾನು ಮಾತ್ರ ಕೂತಿದ್ದು ಒಂದೇ ಗೇಮ್ಸು. ಇದೊಂದರಲ್ಲೇ ನನಗೆ ತಲೆ ಸುತ್ತು ಬರುತ್ತೆ. ಆ್ಯಕ್ಚುಲಿ ಬಂದಿತ್ತು ನನಗೆ. ನೋಡಿ, ನಾನು ನಮ್ಮ ಹಸ್ಬೆಂಡು ಕರ್ಕೊಂಡು ಹೋಗೋಣ ಅಂತೇಳಿ ಅವ್ರಿಗೆ, ನೀವು ಬಂದರೆ ಮಾತ್ರ ನಾನು ಹೋಗ್ತೀನಿ, ಇಲ್ಲಾಂದರೆ ಹೋಗಲ್ಲ ಅಂತ ಹೇಳಿದ್ದೆ. ಹಾಗಾಗಿ ಅವರು ಕೂಡ ಇಷ್ಟ ಇಲ್ದಿದ್ರೂ ಮುಖ ದಪ್ಪ ಮಾಡ್ಕೊಂಡು ನನ್ನ ಜೊತೆ ಬಂದರು. ಕೊನೆಗೂ ಹೋದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನೋಡೋಣ, ನನ್ನ ಮಗನಿಗೆ ಖುಷಿ ಆಗುತ್ತೆ ಅಂತಂದರೆ ಏನು ಮಾಡೋಕ್ಕಾಗುತ್ತೆ. ತಲೆ ಸುತ್ತ ಬಂದರೂ ಕೂಡ ನಾವು ಸ್ವಲ್ಪ ಸಮಾಧಾನವಾಗಿ ಇರಬೇಕಾಗುತ್ತೆ. ಮುಂದೆ ಕೂತಿರೋ ಹುಡುಗಿರು ಅಷ್ಟೇ ಭಯದಲ್ಲೇ ಕೂತಿದ್ರು. ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಬಂದಿದ್ವಿ, ನಮ್ಮ ಬುಜ್ಜಿ ಏಜ್ ಇದ್ದಾಗ ಬಂದಿದ್ವಿ. ನಮ್ಮ ಅಪ್ಪ ಅಮ್ಮವ್ರ ಜೊತೆ ಎಲ್ಲ ಬರ್ತಾಯಿದ್ವಿ. ಈಗ ನಮ್ಮ ಮಕ್ಳನ್ನ ಕರ್ಕೊಂಡು ಬರಬೇಕಾದ್ರೆ ನಮ್ಗೆ ಅನಿಸುತ್ತೆ ನಾವು ಕೂಡ ಈ ಥರ ಎಲ್ಲ ನಮ್ಮ ಅಪ್ಪ ಅಮ್ಮನ ಜೊತೆ ಬರ್ತಾಯಿದ್ವಲ್ಲ ಅಂತ. ಈಗ ಅವರು ನಮ್ಮ ಅಪ್ಪ ಅಮ್ಮನ ಕರ್ಕೊಂಬರೋಣ ಅಂತ ಅಂದರೆ ಅವ್ರುಗಳಿಗೆ ಬರೋಕ್ಕಾಗಲ್ಲ. ಅವರು ಕೂಡ ಈ ಟೈಮಲ್ಲಿ ಅವ್ರಿಗೆ ಬರೋಕ್ಕಾಗಲ್ಲ. ಯಾಕೆಂದರೆ ಅವ್ರಿಗೂ ಏಜ್ ಆಗಿರುತ್ತಲ್ಲ, ಈ ಟೈಮಲ್ಲೆಲ್ಲ ಬರೋದಕ್ಕಾಗೋದಿಲ್ಲ. ಅವರು ಕೂಡ ಊರಿಂದ ಬರಬೇಕಲ್ವ, ಹಾಗಾಗಿ ಅವ್ರಿಗೆ ಬರೋಕ್ಕಾಗಲ್ಲ. ಕರೆದ್ವಿ, ಬರಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾವೇ 3 ಜನ ಬಂದ್ವಿ. ಕೊನೆಗೂ ಆಟ ಮುಗಿಸ್ಕೊಂಡು ನನಗೂ ತುಂಬ ತಲೆ ಸುತ್ತು. ಈ ಕಡೆ ನಡ್ಕೊಂಡು ಹೋಗ್ಬೇಕಾದ್ರೆ ನನ್ನ ಮಗನೂ ಕೂಡ ರೇಗಿಸ್ಕೊಂಡು ಮುಂದೆ ಹೋಗ್ತಾ ಇದ್ದ. ಬೀಳ್ತೀರಾ ನಿಧಾನ ಬನ್ನಿ ಅಂತ. ನನಗೂ ಕೂಡ ಆಗ್ತಾನೆ ಇರಲಿಲ್ಲ ಫ್ರೆಂಡ್ಸ್. ಇನ್ನು ಯಾವ ಆಟ ಆಡಬೇಕು ಅಂತ ಅವರಪ್ಪ ಕೇಳ್ತಾಯಿದ್ರು. ಸದ್ಯ ನೀವು ಏನಾದರೂ ಆಟ ಆಡ್ಕೊಂಬನ್ನಿ, ನಾನು ಅಷ್ಟರೊಳಗೆ ರಿಲ್ಯಾಕ್ಸ್ ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ದೆ. ಅಲ್ಲೇ ಹತ್ರದಲ್ಲಿ ಇದ್ದಿದ್ದು ಗೋಬಿ ತೊಗೊಳ್ಳೋಣ, ಅವ್ರು ಬರೋವಷ್ಟೊತ್ತಿಗೆ ತಿಂತಾ ಕೂತಿರೋಣ ಅಂತೇಳಿ ಗೋಬಿನೂ ತೊಗೊಂಡೆ. ನಾನು ತೊಗೊಂಡು ತಿಂತಾಯಿದ್ದೆ ಫ್ರೆಂಡ್ಸ್. ಅಷ್ಟರೊಳಗೆ ನನ್ನ ಮಗಂಗೆ ಏನೇನು ಬೇಕು ಆಟ ಅವೆಲ್ಲನೂ ಆಟ ಆಡ್ದ. ಒಂದೇ ಒಂದು ಗೇಮ್ಸ್ ಮಿಸ್ ಮಾಡಿದ ಫ್ರೆಂಡ್ಸ್. ಅವನು ಎಲ್ಲ ಕೂಡ ಆಟ ಆಡಿ ಮುಗಿಸ್ಕೊಂಡಿದ್ದಾನೆ. ಒಂದು ಐಸ್ ಕ್ರೀಮ್ನು ಕೂಡ ನಾನು ಕೂತಿದ್ದ ಜಾಗದಲ್ಲಿ ಐಸ್ ಕ್ರೀಮು ಬೇರೆ ತಿಂಡಿಗಳು ಎಲ್ಲ ಬಂದು ಕೊನೆಗೆ ಎಕ್ಸಿಟ್ ಆಯಿತು. ಎಲ್ಲ ಥರದ ಪಕ್ಷಿಗಳನ್ನೆಲ್ಲ ನೋಡಿದ್ವಿ. ಅದೊಂದೇ ಖುಷಿ ನನಗೆ. ನನ್ನ ಮಗನಿಗೂ ಖುಷಿ, ನಮ್ಮ ಹಸ್ಬೆಂಡ್ಗೂ ಖುಷಿ. ಯಾಕೆ ಅಂತಂದರೆ ಅವರು ಕೆಲಸದ ಟೈಮಲ್ಲಿದ್ದಾಗ ಈ ಥರ ಒಂದು ಟೈಮ್ ಆದರೂ ನಮಗೆ ಒಂದು ದಿನನಾದರೂ ಫ್ರೀ ಮಾಡಿಕೊಂಡು ನಮಗೆ ಟೈಮ್ ಕೊಡ್ತಾರೆ. ಪಾಪ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ವೀಕ್ಲಿ ಒಂದು ಟೈಮ್ ಆದರೂ ನಮಗೆ
ಫ್ರೀ ಮಾಡಿಕೊಂಡು ನನಗೆ ನನ್ನ ಮಗನಿಗೆ ಫ್ರೀ ಟೈಮ್ ಕೊಡ್ತಾರೆ. ಅದೊಂದೇ ಖುಷಿ ನಮಗೆ. ಪಾಪ ಅವ್ರಿಗೆ ಇವತ್ತು ಕೂಡ ತುಂಬ ಕೆಲಸ ಇತ್ತು. ಮಗನಿಗೋಸ್ಕರ ಬಂದರು. ಕೊನೆಗೂ ಮನೆ ಕಡೆ ಹೊರಟಿದ್ದೀವಿ ಫ್ರೆಂಡ್ಸ್. ಮನೇಲೇ ಊಟ ಮಾಡೋಣ ಅಂತೇಳಿ ಹೊರಟ್ವಿ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿರುತ್ತೆ ಫ್ರೆಂಡ್ಸ್ ನಮ್ಮ ವ್ಲಾಗ್, ಇವತ್ತಿನ ವ್ಲಾಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವೀಡಿಯೋ ನೋಡಿ. ಬಾಯ್ ಫ್ರೆಂಡ್ಸ್.